ನಮಸ್ತೆ ಮಕ್ಕಳೇ. ಇವತ್ತು ನಾನು ಕನ್ನಡ ವ್ಯಾಕರಣವನ್ನು ಮುಂದುವರಿಸ್ತಾ ಇದ್ದೀನಿ. ಸಮಾಸಗಳನ್ನ ಮಾಡ್ತಾ ಇದ್ದೆ. ಕೊನೆ ತರಗತಿಯಲ್ಲಿ ನಾನು ತತ್ಪುರುಷ ಸಮಾಸವನ್ನು ನಿಮಗೆ ಹೇಳ್ಕೊಟ್ಟಿದ್ದೆ. ಅದರಲ್ಲಿ ಮುಖ್ಯವಾಗಿ ನಾನು ಫಾರ್ಮುಲಾವನ್ನು ನೀವು ನೆನಪಲ್ಲಿಟ್ಕೋಬೇಕು ಅನ್ನೋ ವಿಷಯವನ್ನು ಹೇಳಿದ್ದೆ. ಹಾಗಾದರೆ ತತ್ಪುರುಷ ಸಮಾಸದ ಒಂದು ಫಾರ್ಮುಲಾ ಏನು ಬರುತ್ತೆ? ನಾಮ ಪ್ಲಸ್ ನಾಮ ಬರುತ್ತೆ. ಹಾಗೆ ಇಲ್ಲಿ ಕರ್ಮಧಾರೆಯ ಸಮಾಸಕ್ಕೆ ವಿಶೇಷಣ ಪ್ಲಸ್ ನಾಮ ಬರ್ತಾ ಇದೆ. ವಿಶೇಷಣ ಅಂದರೆ ಏನು ಅನ್ನೋದನ್ನು ನಾವೆಲ್ಲರೂ ಈಗ ತಿಳ್ಕೊಬೇಕಾಗಿದೆ. ಏನು ವಿಶೇಷಣ ಅಂತಂತಂದರೆ ಗುಣವಾಚಕಗಳಲ್ಲಿ ಬರುವಂತಹ 2 ಬಗೆಗಳಾಗಿರುತ್ತದೆ. ಗುಣವಾಚಕಗಳು ನೀವೆಲ್ಲನೂ ಲಾಸ್ಟ್ ಇಯರಲ್ಲಿ ಕಲ್ತಿರ್ತೀರ, ಆದರೆ ಮರ್ತೋಗಿರ್ತೀರ. ಆದರೆ ನಾನೀಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ವಿಶೇಷಣ ಅಂದರೆ ಎಕ್ಸಾಂಪಲ್ ನೋಡಿದಾಗ ಅರ್ಥ ಆಗುತ್ತೆ ನಿಮಗೆ. ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ. ಇಲ್ಲಿ ತಾವರೆಯನ್ನು ನಾವು ಕೇವಲ ತಾವರೆ ಹೂವು ಅಂತ ಹೇಳ್ತಾ ಇಲ್ಲ, ಕೆಂಪಾದ ಅಂತೇಳಿ ಸೇರಿಸ್ತಾ ಇದ್ದೀವಿ. ತಾವರೆ ಹೇಗಿದೆ ಅಂತೆ? ಕೆಂಪಾಗಿದೆ. ಕೆಂಪಾದ ಅನ್ನೋದು ವಿಶೇಷಣ ಆಗುತ್ತೆ, ತಾವರೆ ಅನ್ನೋದು ವಿಶೇಷ್ಯ ಆಗುತ್ತೆ. ಹೀಗಾಗಿ ಇದು ಕರ್ಮಧಾರೆಯ ಸಮಾಸ ಆಗುತ್ತೆ ಅನ್ನೋದನ್ನು ನೀವು ಗಮನಿಸಬೇಕು. ನೆಕ್ಸ್ಟು ಇನ್ನೊಂದು ಉದಾಹರಣೆ ನೋಡೋಣ. ಕಾರ್ಮೋಡ ಅಂತ ಕೊಡ್ತಾರೆ. ಕಾರ್ಮೋಡ, ಇಲ್ಲಿ ಬರೀ ಮೋಡ ಅಂತ ಹೇಳ್ತಾ ಇಲ್ಲ, ಅದನ್ನು ನಾವು ವರ್ಣಿಸ್ತಾ ಇದ್ದೀವಿ ಮೋಡ ಹೇಗಿದೆ ಅಂತ. ಕಾರ್ಮೋಡ ಅಂದರೆ ಕರಿದಾದ ಪ್ಲಸ್ ಮೋಡ ಅಂಥೇಳಿ ನಾವು ಸಮಾಸವನ್ನು ವಿಗ್ರಹ ಮಾಡಬೇಕಾಗುತ್ತೆ, ವಿಗ್ರಹ ರೂಪದಲ್ಲಿ ಬರಿಬೇಕಾಗುತ್ತೆ. ಕರಿದಾದ ಪ್ಲಸ್ ಮೋಡ, ಕಾರ್ಮೋಡ. ನೆಕ್ಸ್ಟ್ ದಟ್ಟಡವಿ. ಅಡವಿ ಅಂತ ಹೇಳ್ತಾ ಇಲ್ಲ ಇಲ್ಲಿ. ಅಡವಿ ಅಂತ ಹೇಳಿದರೆ ಅದೇನು ಬರೀ ವಿಶೇಷ್ಯ ಆಗುತ್ತೆ. ಅದು ವಿಶೇಷಣ ಅಂತ ಜೊತೆಗೆ ಸೇರಿಸ್ಕೊಳ್ಳೋದು ಯಾವಾಗ? ದಟ್ಟವಾದ ಸೇರಿದಾಗ. ದಟ್ಟವಾದ ಪ್ಲಸ್ ಅಡವಿ ದಟ್ಟಡವಿ ಅಂಥೇಳಿ ಅನಿಸ್ಕೊಳುತ್ತೆ. ಹಾಗಾಗಿ ಇದು ಕರ್ಮಧಾರೆಯ ಸಮಾಸ ಅಂಥೇಳಿ ನಾವು ಸುಲಭವಾಗಿ ಗುರುತಿಸಬಹುದು. ಹಾಗಾದರೆ ಮುಖ್ಯವಾಗಿ ನಾವಿಲ್ಲೇನು ನೆನಪಲ್ಲಿಟ್ಕೋಬೇಕು? ವಿಶೇಷಣ ಇರುತ್ತೆ. ನಾಮದ ಜೊತೆಗೆ ವಿಶೇಷಣ ಅನ್ನೋದು ಇದ್ದೇ ಇರುತ್ತೆ ಕರ್ಮಧಾರೆಯ ಸಮಾಸದಲ್ಲಿ. ನೀವೆಲ್ಲರೂ ಕೂಡ ಈಗ ಡೆಫಿನೇಷನನ್ನು ನಾನು ಹೇಳ್ತಾ ಹೋಗ್ತೀನಿ, ನೀವು ಪೆನ್ನು ಪುಸ್ತಕ ತೊಗೊಂಡು ಬರಿತಾ ಹೋಗಬೇಕು, ಕಂಟಿನ್ಯೂ ಮಾಡಬೇಕು. ತತ್ಪುರುಷ ಸಮಾಸದ ನಂತರ ಕರ್ಮಧಾರೆಯ ಸಮಾಸ ಅಂತ ಹೆಡ್ಡಿಂಗ್ ಹಾಕ್ಕೊಂಡು ಬರಿತಾ ಹೋಗಿ. ಪೂರ್ವ ಪದದಲ್ಲಿ ಇರುವ ವಿಶೇಷಣವು ಉತ್ತರ ಪದದಲ್ಲಿ ಇರುವ ನಾಮದೊಡನೆ ಸೇರಿ ಕರ್ಮಧಾರೆಯ ಸಮಾಸವಾಗುತ್ತದೆ. ಸ್ಟಾರ್ ಮಾರ್ಕ್ ಹಾಕ್ಕೊಂಡು ಬರ್ಕೊಳ್ಳಿ. ಇಲ್ಲಿ ಪೂರ್ವ ಪದವು ಆದ ಎನ್ನುವ ಪದವನ್ನು ಹೊಂದಿರುತ್ತದೆ. ಯಾವುದದು ಆದ? ಇಲ್ಲಿದೆ ನೋಡಿ, ಇದರಲ್ಲಿ ಏನು ಸೇರಿದೆ? ಇಲ್ಲಿ ಆದ ಎನ್ನುವಂತಹ ಪದ ಇಲ್ಲಿದೆ. ಆದ ಕರಿದಾದ ದಟ್ಟವಾದ ಇದೆ. ಈ ಆದ ಎನ್ನುವಂತಹ ಪದವನ್ನು ನಾವು ನೋಡ್ತೀವಿ ಕರ್ಮಧಾರೆಯ ಸಮಾಸದಲ್ಲಿ. ಹಾಗಾದರೆ ನೀವು ಸ್ಟಾರ್ ಮಾರ್ಕಲ್ಲಿ ಏನು ಬರ್ಕೋಬೇಕು? ಇಲ್ಲಿ ಪೂರ್ವ ಪದವು ಆದ ಎನ್ನುವಂತಹ ಪದವನ್ನು ಹೊಂದಿರುತ್ತದೆ ಅಂತ ಬರ್ಕೊಳ್ಳಿ. ಅರ್ಥ ಆಯ್ತಾ ಮಕ್ಕಳೇ? ನಮಗೆ ಕರ್ಮಧಾರೆಯ ಸಮಾಸದಲ್ಲಿ ವಿಶೇಷಣ ಪ್ಲಸ್ ನಾಮ ಇದ್ದೇ ಇರುತ್ತೆ. ನಿಮಗೆ ಗೊತ್ತಿರುವಂತಹ ಕೆಲವೊಂದು ಉದಾಹರಣೆಗಳನ್ನು ನೀವು ಸಮಾಸ ಪದಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳನ್ನು ವಿಗ್ರಹ ರೂಪ ಮಾಡಿ ಅದು ಯಾವ ಥರ ಕರ್ಮಧಾರೆಯ ಸಮಾಸ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸ್ಬಹುದು. ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಮಕ್ಕಳೇ. ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ನನ್ನ ಚಾನಲ್ನ ಕಂಟಿನ್ಯೂಯಸ್ ಆಗಿ ನೋಡ್ತಾ ಬನ್ನಿ ಅಂತ ಹೇಳ್ತಾ ನಮಸ್ತೆ.